ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಡಿಸ್ಮೆನೋರಿಯಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಿಸ್ಮೆನೋರಿಯಾ ಅಂದರೆ ನಿಮಗೆ ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ತುಂಬ ನೋವಾಗ್ತಿದ್ರೆ, ಬೆನ್ನು ನೋವಾಗ್ತಿದ್ರೆ, ಮತ್ತು ಹೊಟ್ಟೆ ನೋವು, ಕೆಳಭಾಗದಲ್ಲಿ ನೋವು, ಮತ್ತು ನಿಮ್ಮ ತೊಡೆಗಳಿಗೆಲ್ಲ ಹರಡೋ ಥರ ಏನಾದರೂ ಇದ್ದರೆ ಅದನ್ನು ನಾವು ಡಿಸ್ಮೆನೋರಿಯಾ ಅಂತ ಕರಿತೀವಿ. ಯೂಶಲಿ ಇದು ತುಂಬ ಜನರಿಗೆ ಸಹಜವಾಗಿಯೇ ಬಂದೇ ಬರುತ್ತೆ. ಪೀರಿಯಡ್ ಸ್ಟಾರ್ಟ್ ಆದ 1 to 2 ಇಯರ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಅದು ತುಂಬ ತೀವ್ರವಾಗಿದ್ದು, ಅದ್ರ ಜೊತೆಗೆ ನಿಮಗೆ ತಲೆನೋವು ಏನಾದರೂ ಇದ್ದು, ವಾಮಿಟಿಂಗ್ ಏನಾದರೂ ಇದ್ದು, ಮತ್ತು ತುಂಬ ಸುಸ್ತಾಗಿ ತಲೆ ಸುತ್ತೆಲ್ಲ ಬರೋ ಥರ ಇರೋದು, ಮತ್ತು ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗೋದು, ಅದೆಲ್ಲವೂ ಜಾಸ್ತಿ ಇದ್ದಾಗ ನಾವು ಅದನ್ನು ಡಿಸ್ಮೆನೋರಿಯಾ ಅಂತ ಕರಿತೀವಿ. ಯೂಶಲಿ ಇದರಲ್ಲಿ 2 ಥರ ಬರುತ್ತೆ. ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಪ್ರೈಮರಿ ಅಂದರೆ ಯಾವುದೇ ಕಾರಣ ಇಲ್ಲದೆ, ಅಂದರೆ ಯಾವುದೇ ರೋಗ ಇಲ್ಲದೆ ತನಗೆ ತಾನಾಗೆ ಬರುವಂತಹ ನೋವು. ಯೂಶಲಿ ಇದು ಯಾಕೆ ಬರುತ್ತೆ ಅಂದರೆ ನಮ್ಮ ಯೂಟ್ರಸಲ್ಲಿ, ಅಂದರೆ ಗರ್ಭಕೋಶದಲ್ಲಿ ಒಂದು ಕೆಮಿಕಲ್, ಪ್ರೋಸ್ಟಾಗ್ಲ್ಯಾಂಡಿನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗೋದ್ರಿಂದ ಈ ಥರ ನೋವು ಶುರುವಾಗುತ್ತೆ. ಇದು ಸಾಮಾನ್ಯವಾಗಿ ಎಷ್ಟೋ ಹೆಣ್ಮಕ್ಳಲ್ಲಿ ಇರುತ್ತೆ. ಆದರೆ ಇನ್ನೊಂದು ಸೆಕೆಂಡರಿ ಡಿಸ್ಮೆನೋರಿಯಾ ಅಂತ ಏನು ಕರಿತೀವಿ, ಇದಕ್ಕೆ ಕಾರಣ ನಮ್ಮ ಯೂಟ್ರಸಲ್ಲಿ ಯಾವುದಾದ್ರೂ ರೋಗಗಳಿದ್ರೆ, ಅಂದರೆ ಈಗ ಎಂಡೋಮೆಟ್ರಿಯೋಸಿಸ್ ಅಥವಾ ಫೈಬ್ರಾಯ್ಡ್ ಯೂಟ್ರಸ್ ಅಥವಾ ಅಡಿನೋಮಯೋಸಿಸ್, ಇವೆಲ್ಲ ಯೂಟ್ರಸಲ್ಲಿ ಬರುವಂತಹ ರೋಗಗಳು, ಗರ್ಭಕೋಶದಲ್ಲಿ ಬರುವಂತಹ ರೋಗಗಳು. ಸೊ ಈ ಥರ ಏನಾದರೂ ರೋಗ ಇದ್ದಾಗ, ಕಾಯಿಲೆ ಇದ್ದಾಗ ಈ ನೋವು ಇನ್ನೂ ಜಾಸ್ತಿ ಆಗುತ್ತೆ. ಯೂಶಲಿ ನಮ್ಮ ಪ್ರೈಮರಿ ಡಿಸ್ಮೆನೋರಿಯಾ ಅಂತ ಏನು ಹೇಳಿದೆ, ಅದು ಎಲ್ಲ ನಾರ್ಮಲ್ ಪೇಷಂಟ್ಸಲ್ಲಿ ಇರುವಂಥದ್ದು. ಅದು ನಮ್ಮ ಪೀರಿಯಡ್ ಸ್ಟಾರ್ಟ್ ಆದ 1st or 2nd ಡೇಗೆ ಶುರುವಾಗುತ್ತೆ. ಅದು ಅದಾದಮೇಲೆ 2 to 3 ಡೇಸ್ ಇದ್ದು ಅದಾಗೆ ಕಮ್ಮಿ ಆಗುತ್ತೆ. ಆದರೆ ಈ ಸೆಕೆಂಡರಿ ಡಿಸ್ಮೆನೋರಿಯಾ ಅಂತ ಏನು ಹೇಳಿದ್ದೀನಿ ನಾನು, ಯಾವಾಗ ಏನಾದರೂ ಕಾಯಿಲೆ ಇದ್ದಾಗ ಬರುತ್ತಲ್ಲ, ಅದು ನಮ್ಮ ಪೀರಿಯಡ್ ಸ್ಟಾರ್ಟ್ ಆಗೋ ಹಿಂದೆನೇ 2 to 3 ಡೇಸಿಂದನೇ ಪೇಯ್ನ್ ಶುರುವಾಗುತ್ತೆ. ಅದಾದಮೇಲೆ ಮತ್ತೆ 3-4-5 ದಿನ ಪೇಯ್ನ್ ಇರುತ್ತೆ. ತುಂಬ ತೀವ್ರವಾಗಿ ನಿಮಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರೂ ಸಹ ಆ ಪೇಯ್ನ್ ಹೋಗದೇ ಇರುವಂಥ ಸಂದರ್ಭಗಳು ಸಹ ಇರಬಹುದು. ಸೊ ಈಗ ಆಲ್ರೆಡಿ ಇದಕ್ಕೆ ಕಾರಣ ಏನಂತ ಹೇಳಿದ್ದೀವಿ. ಈ ಡಿಸ್ಮೆನೋರಿಯಾನ ಹೆಂಗೆ ಟ್ರೀಟ್ ಮಾಡ್ಬೋದು? ಕೆಲವರಲ್ಲಿ ಏನಾಗುತ್ತೆ ಅಂದರೆ ಅದಾಗೇ ಕಮ್ಮಿ ಆಗುತ್ತೆ ಪೇಯ್ನು, ಅವ್ರಿಗೆಲ್ಲ ಏನು ಪೇಯ್ನ್ ಕಿಲ್ಲರ್ಸ್ ಬೇಕಾಗಲ್ಲ. ಆದರೆ ಇನ್ನು ಕೆಲವರಿಗೆ ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ರೇ ಕಮ್ಮಿ ಆಗುತ್ತೆ. ಅದು ಬಿಟ್ಟರೆ ನಾವು ಇನ್ನು ಹಾರ್ಮೋನಲ್ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದರೆ ಇವಾಗ ನಾನೇನು ಹೇಳಿದೆ, ಈ ಎಂಡೋಮೆಟ್ರಿಯೋಸಿಸ್, ಅಡಿನೋಮಯೋಸಿಸ್ ಅಥವಾ ಫೈಬ್ರಾಯ್ಡ್, ಅವೆಲ್ಲ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುವಂಥದ್ದು. ಸೊ ಹಾಗಾಗಿ ನಾವು ಹಾರ್ಮೋನ್ಸ್ಗಳನ್ನು ಸಪ್ಲಿಮೆಂಟ್ ಮಾಡಿ ಈ ನೋವನ್ನು ಕೂಡ ಕಮ್ಮಿ ಮಾಡ್ಬೋದು. ಸೊ ಹಾರ್ಮೋನ್ಸ್ ಹೆಂಗೆ ಸಪ್ಲಿಮೆಂಟ್ ಮಾಡೋದು? ಯೂಶಲಿ ನಾವು ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್, ಅಂದರೆ ಗರ್ಭ ನಿರೋಧಕ ಟ್ಯಾಬ್ಲೆಟ್ಸ್ಗಳೇನಿರುತ್ತೆ ಅದನ್ನು ನೀವು ಯೂಸ್ ಮಾಡೋದ್ರಿಂದನೂ ಕೂಡ ಪೇಯ್ನ್ ಕಮ್ಮಿ ಆಗುತ್ತೆ. ಅಥವಾ ನಾವು ಈ ಗರ್ಭಾಶಯದ ಒಳಗಡೆನೆ ಒಂದು ಸಾಧನನ ಇನ್ಸರ್ಟ್ ಮಾಡ್ತೀವಿ. ಅದರೊಳಗಡೆ ಒಂದು ಹಾರ್ಮೋನ್, ಪ್ರೊಜೆಸ್ಟ್ರಾನ್ ಅನ್ನೋ ಹಾರ್ಮೋನ್ ಇರುತ್ತೆ, ಅದು ರಿಲೀಸ್ ಆಗೋದ್ರಿಂದ ಕೂಡ ನಿಮ್ಮ ಪೇಯ್ನ್ ಕಮ್ಮಿ ಆಗುತ್ತೆ. ಇದು ಬಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಹಾಟ್ ವಾಟರ್ ಬ್ಯಾಗ್ ಅಂತ ಏನಂತೀವಿ, ಅಂದರೆ ಬಿಸಿ ನೀರಿನ ಚೀಲನ ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಬೋದು. ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್, ಅಂದರೆ ಸಮತೋಲನವಾದ ಆಹಾರನ ತಗೋಬೇಕಾಗತ್ತೆ. ಆ ಟೈಮಲ್ಲಿ ನೀವು ರೆಸ್ಟ್ ಮಾಡಬೇಕು ಮತ್ತು ಎಕ್ಸಸೈಸಸ್ ಎಲ್ಲ ಮಾಡಿ ನಿಮ್ಮ ಪೇಯ್ನ ಕಮ್ಮಿ ಮಾಡ್ಕೊಬೋದು. ಇಷ್ಟೆಲ್ಲ ಮಾಡಿನೂ ನಿಮಗೆ ಕಮ್ಮಿ ಆಗ್ತಾ ಇಲ್ಲ ಪೇಯ್ನ್, ಮನೆಯಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಿದ್ದೀರಾ, ಪೇಯ್ನ್ ಕಿಲ್ಲರ್ಸ್ ತೊಗೋತಿದ್ದೀರಾ, ಕಮ್ಮಿ ಆಗ್ತಾ ಇಲ್ಲ ಅಂದರೆ ಒಂದ್ಸಲ ನಿಮ್ಮ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ ಯಾಕೆ ಈ ಥರ ಆಗ್ತಿದೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ನಿಮ್ಮ ಸೆಕೆಂಡರಿ ಡಿಸ್ಮೆನೋರಿಯಾ ಅಂದರೆ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅದಕ್ಕೆ ಆದ ಟ್ರೀಟ್ಮೆಂಟ್ಗಳನ್ನು ಕೊಡ್ಬೋದು. ಸೊ ಈ ಡಿಸ್ಮೆನೋರಿಯಾನ ನೆಗ್ಲೆಕ್ಟ್ ಮಾಡದೆ ತುಂಬ ಜಾಸ್ತಿ ಆದಾಗ ಮೀಟ್ ಮಾಡಿ ನಿಮ್ಮ ಸಲಹೆಯನ್ನು ಪಡೆಯಿರಿ.